पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಓಕೆ, ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಫ್ರೆಶ್ ಇದೆ, ಇವಾಗ ಮಾರ್ಕೆಟಿಂದ ತಂದಿರೋದು. ತೊಗೊಂಡು ನೀಟಾಗಿ ಬಿಡಿಸ್ಕೋಬೇಕು. ನೀಟಾಗಿ ಬಿಡಿಸ್ಕೊಂಡು ಇದು ಸೈಡ್ ಡಿಶ್ ಅಲ್ಲ, ಹಾಗಾಗಿ ಜಾಸ್ತಿ ಸೊಪ್ಪು ಬೇಕಲ್ಲ ಅನ್ನಿಸ್ತದೆ. ಜಾಸ್ತಿ ಸೈಡ್ ಡಿಶ್ ಮಾಡಿದರೆ ಕ್ವಾಂಟಿಟಿ ಜಾಸ್ತಿ ಇದ್ದರೆ 2 ಯೂಸ್ ಮಾಡ್ಕೊಳ್ರಿ. ಕ್ವಾಂಟಿಟಿ ಸ್ವಲ್ಪ ಮಾಡೋದಾದರೆ 1 ಕಟ್ ಯೂಸ್ ಮಾಡ್ಕೊಳ್ಳಿ ಸಾಕಷ್ಟೇ. ಯಾಕಂದರೆ ಸ್ವಲ್ಪ ಆಲೂನು ಹಾಕೋದು, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲ ಹಾಕ್ತಿರೋದ್ರಿಂದ ಒಂದು ನೋಡಿ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ಕೋಬೇಕು. ಓಕೆ, ಇವಾಗ ಬಿಡಿಸ್ಕೊತೀನಿ 2 ಕಟ್ಟು. ಒಂದಂದ್ರೂ ಒಂದು ಕ್ವಾಂಟಿಟಿ ಮೇಲೆ ಹೋಗುತ್ತೆ ಮೆಂತ್ಯ ಸೊಪ್ಪು. ಓಕೆ, ತಾಜಾ ಇದೆ, ಚೆನ್ನಾಗಿ ಕಾಣುತ್ತೆ. ಮೆಂತ್ಯ ಸೊಪ್ಪು ತೊಗೊಂಡು ಬಿಡಿಸ್ಕೋಬೇಕು, ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಬೇಕು. ಓಕೆ, ಇವಾಗ ಕೊಳಾಯಿನಲ್ಲಿ ತೊಳ್ಕೊಂಬರೋಣ. ಪುಡಿ ತೊಗೋಬೇಕು. 2 ಆಲೂಗಡ್ಡೆ ಸಾಕು ಅಂತೀನಿ, ಯಾಕಂದರೆ ಇದು ಸೈಡ್ ಡಿಶ್ ಅಲ್ಲ, ಹಾಗಾಗಿ ಜಾಸ್ತಿ ಏನು ಬೇಕಾಗಿಲ್ಲ. ಓಕೆ, ಸಾಕು 2. ಇದು ತೊಗಲೆಲ್ಲ ತೆಗಿಬೇಕು, ಇದು ಪೀಲೆಲ್ಲ ರಿಮೂವ್ ಮಾಡಬೇಕು. ಓಕೆ, ಇವಾಗ ಕಟ್ ಮಾಡ್ಕೊಳ್ಳೋಣ. ಪೀಲೆಲ್ಲ ರಿಮೂವ್. ಪಾತ್ರೆ ಇಟ್ಟು ಎಣ್ಣೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಿ ಹಾಗೂ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಓಕೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಇದು ಸ್ವಲ್ಪ ಸಾಸಿವೆ ಸ್ವಲ್ಪ ಹುರಿಲಿ. ಸಾಸಿವೆ ಸ್ವಲ್ಪ ಸಿಡಿದಾದ ನಂತರ ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ತುಂಬ ಚಿಕ್ಕ ಪೀಸ್ಗಳೆಲ್ಲ ಕಟ್ ಮಾಡ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೀರೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಬೆನಿಲಿ. ಇದು ಸ್ವಲ್ಪ ಬೆಂದು ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೇಕು. ನಂತರ ಬೆನಿತಿರ್ಬೇಕಾದ್ರೆ ಚೂರು ಅರಿಶಿನ ಪುಡಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಈರುಳ್ಳಿ ತಿನ್ನೋದಾದರೆ ಈರುಳ್ಳಿ ಹಾಕೋಬೋದು. ಈರುಳ್ಳಿ ತಿನ್ನೋದ್ರೆ ಈರುಳ್ಳಿ ಸ್ಕಿಪ್ ಮಾಡಿ. ನೆಕ್ಸ್ಟ್ ಹಸಿಕಾಯಿ ಒಂದೇ ಹಾಕ್ಕೊಳ್ಳಿ. ಹಸಿಕಾಯಿ ಟೇಸ್ಟ್ ಏನು ಮಾಡಿಲ್ಲ, ಹಂಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಮಸಾಲ ಪುಡಿ ಹಾಕೋಬೇಕು. ಧನಿಯಾ, ಇದು ಮಸಾಲ ಆಯ್ತಲ್ಲ, ಅವಾಗ ಹುರಿದು ಪುಡಿ ಮಾಡಿರೋ ಧನಿಯಾ ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಮೆಂತ್ಯಕಾಳು, ಸ್ವಲ್ಪ ಜೀರಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆನಿಗಿದ್ದು ಈ ಆಲೂ ಮೇಥಿ ಭಾಜಿ ಇರುತ್ತಲ್ಲ, ಇದು ಸೈಡ್ ಡಿಶ್ ಆಗೂ ಬಳಸ್ಕೋಬೋದು. ಅನ್ನ ಸಾರು ಅಥವಾ ಚಪಾತಿಗೂ ಬರುತ್ತೆ, ರೊಟ್ಟಿಗೂ ಬರುತ್ತೆ, ಅನ್ನಕ್ಕೂ ಬರುತ್ತೆ. ಆಲೂ ಹಾಗೂ ಮೇಥಿದು ಭಾಜಿ ಟೇಸ್ಟಿ ಆ್ಯಂಡ್ ವೆರಿ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ. ಜಸ್ಟ್ ಒಂದು 3 to 4 ಮಿನಿಟ್ಸಲ್ಲಿ ಮಾಡ್ಬೋದಂತ ಆಲೂ ಮೇಥಿ ಭಾಜಿ.